ಕಳಂಕಿತ ಪೊಲೀಸರಿಗೆ ಸರ್ಕಾರದಿಂದ ಈಗ ಪೋಸ್ಟಿಂಗ್ ಭಾಗ್ಯ ಸಿಕ್ಕಿದೆ. ಅಕ್ರಮದಲ್ಲಿ ಜೈಲು ಸೇರಿದ್ದವರಿಗೆ ಡ್ಯೂಟಿ ಭಾಗ್ಯ. ಪಿಎಸ್ಐ ನೇಮಕಾತಿ ಅಕ್ರಮ. ಈ ಅಕ್ರಮದಲ್ಲಿದ್ದವರ ಅಮಾನತು ಈಗ ವಾಪಸ್ಸಾಗಿದೆ. ರಾಜ್ಯದಾದ್ಯಂತ ಭಾರಿ ಸದ್ದು ಮಾಡಿದಂತಹ ಅಕ್ರಮ ಇದು. ಈಗ ಅಕ್ರಮದಲ್ಲಿದ್ದವರ ಅಮಾನತು ವಾಪಸ್ ಪಡೆಯಲಾಗಿದೆ. ಜೊತೆಗೆ ಸರ್ಕಾರದಿಂದ ಪೋಸ್ಟಿಂಗ್ ಭಾಗ್ಯ ಬೇರೆ. ವಿಪಕ್ಷವಾಗಿದ್ದಾಗ ಇವರ ವಿರುದ್ಧವೇ ಹೋರಾಟ. ಅಧಿಕಾರಕ್ಕೆ ಬಂದ ನಂತರ ಸರ್ಕಾರದಿಂದಲೇ ಪೋಸ್ಟಿಂಗ್. ಎಂತಹ ದ್ವಂದ್ವ ನೀತಿ ನೋಡಿ. ಪಿಎಸ್ಐ ಅಕ್ರಮ ಭಾಗಿಯಾಗಿದ್ದ 4 ಪೋಸ್ಟಿಂಗ್ ಭಾಗ್ಯ ಸಿಕ್ಕಿದೆ. 545 ಪಿಎಸ್ಐ ನೇಮಕಾತಿ ಹಗರಣ. ಈ ಹಗರಣ ರಾಜ್ಯದಾದ್ಯಂತ ಭಾರಿ ಸದ್ದು ಮಾಡಿತ್ತು. ಅದರಲ್ಲಿ ಭಾಗಿಯಾಗಿದ್ದವರಿಗೆ ಈಗ ಪೋಸ್ಟಿಂಗ್ ಭಾಗ್ಯ ಸಿಕ್ಕಿದೆ. ಜೈಲಿಗೆ ಹೋಗಿ ಬಂದಿದ್ರು. ಈಗ ಅಮಾನತ್ತು ತೆರವು ಮಾಡಿ ಹುದ್ದೆ ನೀಡಿ ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಕಳಂಕಿತ ಖಾಕಿಗೆ ಮತ್ತೆ ಡ್ಯೂಟಿ ಭಾಗ್ಯ ಸಿಗ್ತಾ? ವೀಣಾ, ಖಂಡಿತವಾಗಿಯೂ ಈ ಒಂದು 545 PSI ಹಗರಣ ಏನಿತ್ತು, ಇಡೀ ದೇಶದಾದ್ಯಂತ ಚರ್ಚೆ ಆಗಿದ್ದಂತಹ ಒಂದು ಪ್ರಕರಣ ಇದು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರ ಇದೇ ಒಂದು ಹಗರಣವನ್ನ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿತ್ತು. ಇಡೀ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಂತಹ ಅಧಿಕಾರಿಗಳನ್ನ ಶಾಶ್ವತವಾಗಿ ಅಮಾನತು ಮಾಡಬೇಕು ಅನ್ನುವಂಥ ಒಂದಷ್ಟು ಹೋರಾಟವನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿದ್ದಂಥ ಬಿಜೆಪಿ ಸರ್ಕಾರ ಈ ಒಂದು ಪ್ರಕರಣವನ್ನು CIDಗೆ ತನಿಖೆಯನ್ನು ಕೊಟ್ಟಿತ್ತು. ಆದರೆ ಇದೀಗ ಆಡಳಿತ ಯಾವಾಗ ಈ ಒಂದು ವಿರೋಧ ಪಕ್ಷವಿದ್ದಾಗ ಇದನ್ನು ವಿರೋಧ ಮಾಡ್ತೋ ಅದೇ ಪಕ್ಷ ಇದೀಗ ಅಧಿಕಾರ ಸಿಕ್ಕ ಮೇಲೆ ಅದೇ ಅಧಿಕಾರಿಗಳಿಗೆ ಇದೀಗ ಮತ್ತೆ ಪೋಸ್ಟಿಂಗನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ADGP ಒಬ್ರು ಅರೆಸ್ಟ್ ಆಗಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇತಿಹಾಸವೇ ಇರಲಿಲ್ಲ ADGP ಒಬ್ರು ಇಂತಹ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ ಅಂತೇಳಿ. ಅಂದ್ರೆ ಸಮಾಜವನ್ನ ತಿದ್ದುವಂತ ಪೊಲೀಸರೇ ಈ ರೀತಿಯಾಗಿ ದುಡ್ಡು ಕೊಟ್ಟು ಬಂದ್ರೆ ಯಾವ ರೀತಿಯಾಗಿ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಚರ್ಚೆಯಾಗಿತ್ತು. ಅದೇ ನಿಟ್ಟಿನಲ್ಲಿ ಈ ಒಂದು ಮರುಪರೀಕ್ಷೆ ಆಗಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಹೇಳಿತ್ತು. ಆದರೆ ಇದೀಗ ಅವರಿಗೆ 4 ಜನ ಏನಿದ್ರು ಅಧಿಕಾರಿಗಳು, ಮಲ್ಲಿಕಾರ್ಜುನ್ ಇರ್ಬೋದು, ಜೊತೆಗೆ ಶಾಂತಕುಮಾರ್ DYSP ಆಗಿರ್ಬೋದು, ಸೇರಿದಂತೆ 4 ಜನಕ್ಕೆ ಇದೀಗ ಮತ್ತೆ ಪೋಸ್ಟಿಂಗ್ ಕೊಟ್ಟಿರುವಂತದ್ದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.